ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆದಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೋರ್ ದ್ಯಾನ್ 1.5 months ಮೇಲೆ ಆಯಿತು ಅನಿಸುತ್ತೆ ನನ್ನ ವೀಡಿಯೋಸ್ನ ಪೋಸ್ಟ್ ಮಾಡಿ. ಎಡಿಟ್ ಮಾಡೋಕ್ಕೆ ಆಗ್ತಿಲ್ಲ. ನನ್ನ ರೊಟೀನ್ ಈ ಥರ ಸ್ಟಾರ್ಟ್ ಆಗುತ್ತೆ. ಡೈಲಿ ಇಬ್ಬರು ಒಟ್ಟಿಗೆ ಬ್ರಷ್ ಮಾಡ್ತೀವಿ. ಆಮೇಲೆ ನೋಡಿ, ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಚಿತ್ರಾನ್ನ, ಸ್ವಲ್ಪ ಪನ್ನೀರ್ ರೋಸ್ಟ್ ಮಾಡ್ಕೊಂಡಿದ್ದೆ. ಮತ್ತು ಪನ್ನೀರ್ ಅವಳಿಗೂ ಕೂಡ ಕೊಡ್ತೀನಿ. ಆ್ಯಪಲ್ ಸ್ಮೂತಿ ಮಾಡ್ಕೊಂಡಿದ್ದೆ. ಮತ್ತು ಬ್ರೇಕ್ಫಾಸ್ಟ್ ಮಾಡಿಕೊಂಡು 1.5 years ಗುಡ್ಡಿದು ವ್ಯಾಕ್ಸಿನೇಷನ್ ಇತ್ತು. ಹಾಸ್ಪಿಟಲ್ಗೆ ಬಂದಿದ್ದೀವಿ. ಈ ಸರಿ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕಾದ್ರೆ ತುಂಬ ಕಷ್ಟ ಆಯಿತು. ಅವಳಿಗೆಲ್ಲ ಗೊತ್ತಾಗೋಯಿತು. ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ಲು, ಮತ್ತು ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೆಳಗೆ ನಾವು ಬೇಗ ರೀಚ್ ಆಗಿದ್ವಿ. ಡಾಕ್ಟರ್ಸ್ ಎಲ್ಲ 10 ಮೇಲೆ ಅವೈಲೇಬಲ್ ಇದ್ದರು. ಅದಕ್ಕೋಸ್ಕರ ಕೆಳಗೆಲ್ಲ ಕರ್ಕೊಂಡೋಗಿ ಅವಳಿಗೆ ಸಮಾಧಾನ ಮಾಡ್ತಾಯಿದ್ವಿ. ಕನ್ನಡ ರಾಜ್ಯೋತ್ಸವಕ್ಕೆ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಆಮೇಲೆ ಅವ್ರ ಪಪ್ಪ ಜೊತೆ ಆಟ ಆಡ್ತಾ ಇದ್ದಾಳೆ. ಆದಷ್ಟು ವೀಡಿಯೋ ಇನ್ಮೇಲಿಂದ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ವೀಡಿಯೋಸ್ ಇದೆ ಅದು ಇಯರ್ ಒಳಗೆ ಪೋಸ್ಟ್ ಮಾಡಬೇಕಂತಿದ್ದೀನಿ. ಎಡಿಟ್ ಮಾಡೋಕ್ಕಾಗ್ತಿಲ್ಲ. ಇವಾಗಲೂ ಅಷ್ಟೇ, ಎಡಿಟ್ ಮಾಡಬೇಕಾದ್ರೆ ಅವಳು ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಾನೆ ಇದ್ದಾಳೆ. ಅವಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಆಗ್ತಿದೆ. ಕಷ್ಟ ಅಲ್ಲ, ಬಟ್ ಹುಷಾರಾಗಿ ನೋಡ್ಕೊಳ್ಬೇಕು. ಅವಳು ಏನು ಮಾಡ್ತಾಳೆ ಅಂದರೆ ಮಂಚದ ಮೇಲೆ ಹತ್ಬಿಡೋದು. ಆ ಸೋಫಾ ಮೇಲೆ ಎಜ್ಜಿದೆ ನೋಡಿ, ಎಜ್ಜ ಹತ್ರ ಹತ್ತಿ ನಿಂತ್ಕೊಂಡ್ಬಿಡ್ತಾಳೆ. ಆ ಥರ ಎಲ್ಲ ಮಾಡ್ತಾಳೆ. ಏನಾದರೂ ಬಿದ್ದುಬಿಟ್ರೆ ಅಂತ ಭಯ. ಸೊ ಅದಕ್ಕೆ ನಾನು ಯೂಟ್ಯೂಬ್ಗೆಲ್ಲ ಟೈಮ್ ಕೊಡೋಕ್ಕಾಗ್ತಿಲ್ಲ. ಅವಳ ಮೇಲೆ ಕಣ್ಣಿಟ್ಟಿರ್ಬೇಕು ಯಾವಾಗಲೂ. ನನ್ನ ಫ್ರೆಂಡ್ ಅವ್ರ ಬ್ರದರ್ದು ಮದುವೆ ಇತ್ತು. ಇನ್ವಿಟೇಷನ್ ಕೊಡೋಕ್ಕೆ ಬಂದಿದ್ದರು. ತುಂಬ ವರ್ಷ ಆದಮೇಲೆ ಮೀಟ್ ಮಾಡ್ತಾಯಿದ್ದೀನಿ ಅವಳನ್ನ. ತುಂಬ ದೂರದಿಂದ, ದೊಡ್ಡಬಳ್ಳಾಪುರದಿಂದ ಬಂದಿದ್ದರು. ಮದುವೆಗೆ ಹೋಗೋಕ್ಕೆ ಆಗಿಲ್ಲ. ಹೋಗ್ಬೇಕಂತ ಎಲ್ಲ ರೆಡಿಯಾಗಿದ್ದೆ. ಇವಾಗಲೂ ನೋಡಿ, ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿದ್ರೆ ಕೊಡೋಕ್ಕೆ ಬಿಡ್ತಾಯಿಲ್ಲ ಅವಳು. ಏನಾದರೂ ಮಾತಾಡ್ತಾ ಇರ್ತಾಳೆ. ನಾನು ಮುಂದೆ ಇದ್ದರೆ ಅಂತೂ ಹಿಂದೆನೇ ಓಡಾಡ್ತಾ ಇರ್ತಾಳೆ. ಎಲ್ಲೂ ಬಿಡೋದೇ ಇಲ್ಲ, ಆ ಥರ ಆಗಿದೆ. ಫೀಡಿಂಗ್ ಕೂಡ ಸ್ಟಾಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಅದು ತುಂಬ ಕಷ್ಟ ಆಗ್ತಿದೆ. ಸ್ಟಾಪ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಬೇವಿಂದು ಸೊಪ್ಪು ಅದು ಟ್ರೈ ಮಾಡಿದೆ, ವರ್ಕ್ ಆಗಲಿಲ್ಲ. ಮತ್ತು ಹಿಂಗು ಹಚ್ಕೊಂಡು ನೋಡಿದೆ, ಅದು ಕೂಡ ವರ್ಕ್ ಆಗಲಿಲ್ಲ. ಬೇರೆ ಟ್ರೈ ಮಾಡಬೇಕು. ಅದೊಂದು ಅಡಿಕ್ಷನ್ ಮಾಡ್ಕೊಂಬಿಟ್ಟಿದ್ದಾಳೆ ಅವಳು. ಬಿಡಿಸೋದು ತುಂಬ ಕಷ್ಟ. ಬೇರೆ ಏನಾದರೂ ಟ್ರೈ ಮಾಡಬೇಕು ಬಿಡಿಸೋದಕ್ಕೆ. ಅಷ್ಟು ದೂರದಿಂದ ಬಂದು ಇನ್ವಿಟೇಷನ್ ಕೊಟ್ಟರು. ನಾನು ಕೂಡ ತುಂಬ ರೆಡಿ ಆಗಿದ್ದೆ ಹೋಗಬೇಕು ಅಂತ. ಅಷ್ಟರಲ್ಲಿ ಅವಳಿಗೆ ವ್ಯಾಕ್ಸಿನ್ ಹಾಕ್ಸಿರೋದ್ರಿಂದ ಅವಳಿಗೆ ಸ್ವಲ್ಪ ಫೀವರ್ ಬಂದಿತ್ತು. ಫೀವರ್ ಬಂದಾಗ ಅವಳು ನಾನು ಇರಲೇಬೇಕು ಜೊತೆಯಲ್ಲಿ, ಬೇರೆ ಯಾರ ಹತ್ರ ಹೋಗೋದಿಲ್ಲ, ಆ ಥರ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅದಕ್ಕೋಸ್ಕರ ಹೋಗೋಕ್ಕಾಗಲಿಲ್ಲ. ಪರವಾಗಿಲ್ಲ, ಅವಳ ಮದುವೆ ಇನ್ನೂ ಪೆಂಡಿಂಗಲ್ಲಿದೆ. ಅವಳ ಮದುವೆಗೆ ಅವಳು ಈ ವಿಡಿಯೋ ನೋಡ್ತಾಳೆ. ನೋಡ್ತಾ ಇದ್ದರೆ ನಿನ್ನ ಮದುವೆಗಂತೂ ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ. ಅಟ್ ಎನಿ ಕಾಸ್ಟ್ ಏನಾದರೂ ಆಗಲಿ ಬಂದೇ ಬರ್ತೀನಿ, ಎಲ್ಲಾದರೂ ಆಗಲಿ ಮದುವೆ. ಅವ್ರ ತಮ್ಮನ ಮದುವೆಗೆ ಹೋಗೋಕ್ಕಾಗಿಲ್ಲ. ಬೇಜಾರಾಯಿತು. ಅವಳು ಬೇಜಾರು ಮಾಡಿಕೊಂಡ್ಳು, ಬರ್ಬೋದಿತ್ತು ಅಂತ. ಇಲ್ಲೇ ನಿಯರ್ ಬೈ ವಿಜಯನಗರ ಹತ್ರ ಮದುವೆ ಆಗಿತ್ತು. ತುಂಬ ವರ್ಷ ಆದಮೇಲೆ ಮೀಟ್ ಮಾಡಿದ್ದು ಅವ್ರ ಫ್ಯಾಮಿಲಿನ ಎಲ್ಲ. ಮುಂಚೆ ಅಂದರೆ ಕಾಲೇಜಲ್ಲಿರಬೇಕಾದ್ರೆ ಮೀಟ್ ಮಾಡಿದ್ದೆ. ಅವ್ರ ಮನೆಗೆಲ್ಲ ಹೋಗಿದ್ದೆ. ಮತ್ತು ಇವಾಗ ತುಂಬ ವರ್ಷ ಆದಮೇಲೆ ನೋಡ್ತಾ ಇರೋದು. ಬಂದಿದ್ದು ತುಂಬ ಖುಷಿ ಆಯಿತು. ಅವಳು ಅಷ್ಟೇ, ತುಂಬ ಕ್ಲೋಸ್ ಫ್ರೆಂಡು, ಕಾಲೇಜ್ ಡೇಸಿಂದನೂ ಅಷ್ಟೇ. ನಮ್ದು ಹೇಗೆ ಅಂದರೆ, ನಂದು ಇರೋದೇ ಸ್ಮಾಲ್ ಫ್ರೆಂಡ್ ಸರ್ಕಲ್ಲು. ಸ್ಮಾಲ್ ಫ್ರೆಂಡ್ ಸರ್ಕಲಲ್ಲಿ ಇರೋರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸೇ ಇರೋದು.
ಹಾಯ್ ಬಾಯ್ ಫ್ರೆಂಡ್ಸ್ ಅಂತ ಅಷ್ಟೊಂದು ಯಾರೂ ಇಲ್ಲ, ಇರ್ತಾರೆ ಒಂದು ಸ್ವಲ್ಪ ಜನ ಅಷ್ಟೇ. ಇರೋರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸೇ ಇರೋದು. ನನಗೆ ಯಾರ್ಯಾರು ಗೊತ್ತು, ಯಾರ್ಯಾರು ಕ್ಲೋಸ್ ಇದ್ದಾರೆ ಎಲ್ಲರೂ ಬೆಸ್ಟ್ ಫ್ರೆಂಡ್ಸೇ ಇರೋದು ನನಗೆ. ಫೀಡಿಂಗ್ ಸ್ಟಾಪ್ ಮಾಡಿದ್ರೆ 1 ಇಯರ್ ಮುಂಚೆನೇ ಯಾರಾದರೂ ಸ್ಟಾಪ್ ಮಾಡೋವಾಗಿದ್ದರೆ ಮಾಡಬೇಕು. 1 ಇಯರ್ ಮೇಲೆ ಫೀಡಿಂಗ್ ಸ್ಟಾಪ್ ಮಾಡಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ನನಗೆ ಗೊತ್ತಾಯಿತು. ತುಂಬ ಕಷ್ಟ ಆಗ್ತಿದೆ ನನಗಂತೂ. ಎಲ್ಲೂ ಹೋಗೋಕ್ಕಾಗ್ತಿಲ್ಲ ಬಿಟ್ಬಿಟ್ಟು. ಮಲಗಬೇಕಾದ್ರೆ ಎಲ್ಲ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಎಲ್ಲೋ ಬಿಟ್ಬಿಟ್ಟು ಹೋದ್ರೂ ಅವಳು ನನ್ನನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಳೆ ಇರಬೇಕು ಅಂತ. ಆ ಥರ ಆಗಿದೆ. ನೋಡ್ತೀನಿ, ಎಲ್ಲ ಥರ ಆಪ್ಷನ್ಸು ಟ್ರೈ ಮಾಡ್ತೀನಿ. ಯಾವುದೂ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತು ಅದೇ ಅವಳು ನಾನು ದೂರ ದೂರ ಇರಬೇಕು, ಆ ಥರ ಏನಾದರೂ ಟ್ರೈ ಮಾಡಬೇಕು. ನನ್ನ ಮಗಳು ನೋಡಮ್ಮ, ಅಮ್ಮ ಇಟ್ಕೊಂಡಿದ್ದೆ. ನನ್ನ ಮಗಳು ಉಬ್ಬು ಆಗೋದಾ? ಹೊಡೆದೆ. ಅಂಬಿಕಾನ ಇದ್ರ ಅಂಬಿಕಾನ ಇದು ನನ್ನ ಮಗಳು. ನೋಡಮ್ಮ, ಅಮ್ಮ ಇಟ್ಕೋತೈತೆ ಕೈ. ನೋಡಿಲ್ಲ ಅಮ್ಮ, ನೋಡಿಲ್ಲ ಅಮ್ಮದಂತೆ. ನಾನು ಬಿಡಬೇಡ, ಟೈಟಾಗಿ ಅಳ್ತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ನೋಡಿ, ಮದುವೆಗೆ ಹೋಗ್ಬೇಕಂತ ನಾನು ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಅವಳಿಗೆ ಈ ಥರ ಆಯಿತು, ಹೋಗೋಕ್ಕಾಗಲಿಲ್ಲ. ಏನು ಮಾಡೋದು? ಅದೇ ಟೈಮಲ್ಲೇ ವ್ಯಾಕ್ಸಿನ್ ಹಾಕ್ಸಿದ್ವಿ. ಅದು 3 ಡೇಸ್ ಬಿಟ್ಟು ಒಂದೊಂದು ವ್ಯಾಕ್ಸಿನ್ ಹೇಗೆ ಅಂದರೆ 3 ಡೇಸು 1 ವೀಕ್ ಆದಮೇಲೆ ಫೀವರು, ಕೋಲ್ಡ್ ಆಗೋದು ಎಲ್ಲ ಆಗುತ್ತೆ. ಡಾಕ್ಟರೇ ಹೇಳ್ತಾರೆ 3 ಡೇಸ್ ಆದಮೇಲೆ ಕೋಲ್ಡ್ ಮತ್ತು ಫೀವರ್ ಬರೋ ಚಾನ್ಸಸ್ ಇದೆ ಅಂತ, ಇಲ್ಲ 1 ವೀಕ್ ಆದಮೇಲೆ ಬರುತ್ತೆ ಅಂತ, ಆ ಥರ ಇರುತ್ತೆ. ಸೊ ಅವಳಿಗೆ ಯೂಶ್ವಲಿ ಬರುತ್ತೆ, ಬಟ್ ಅದು ಹಾಗೆ ಪ್ಯಾರಾಸಿಟಮಲ್ ಹಾಕ್ಬಿಡ್ತೀನಿ. ಸೊ ಅದು ಹೋಗಿಬಿಡುತ್ತೆ. ಅಂದರೆ ತೀರಾ ಜ್ವರ ಜಾಸ್ತಿ ಆ ಥರ ಎಲ್ಲ ಏನಿಲ್ಲ. ಇವಾಗಲೂ ಅಷ್ಟೇ ಇರಲಿಲ್ಲ, ಅಂದರೆ ಸ್ವಲ್ಪ ಇತ್ತು, ಲೈಟಾಗಿತ್ತು. ಅವಳಿಗೆ ಸ್ವಲ್ಪ ಆದ್ರೂ ಅವಳು ನನ್ನನ್ನೇ ಎಕ್ಸ್ಪೆಕ್ಟ್ ಮಾಡ್ತಾಳೆ. ಅಂದರೆ ನಾನು ಹೇಗೆ ಅಂದರೆ ಚಿಕ್ಕ ಮಗುವಿಂದ ಅವಳಿಗೆ ಜ್ವರ ಬಂದರೆ, ಕೋಲ್ಡ್ ಬಂದರೆ ಜಾಸ್ತಿ ಫೀಡ್ ಮಾಡಿ 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 ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ಅವಳು ಈ ಥರ ಏನಾದರೂ ಆದರೆ ಫೀಡಿಂಗ್ ಕೇಳ್ತಾ ಇರ್ತಾಳೆ, ಊಟ ಮಾಡೋದಿಲ್ಲ ಆ ಥರ. ಯಾಕಂದರೆ ಫೀಡ್ ಮಾಡ್ತಾಯಿದ್ರೆ ಬೇಗ ಕಮ್ಮಿ ಆಗುತ್ತೆ, ಟೆಂಪ್ರೇಚರ್ ಕಮ್ಮಿ ಆಗುತ್ತೆ ಅನ್ನೋ ರೀಸನ್ಗೆ ನಾನು ಜಾಸ್ತಿ ಫೀಡ್ ಮಾಡ್ತಾಯಿರ್ತೀನಿ. ಇದು ನವಂಬರಲ್ಲಿ ತೊಗೊಂಡಿರೋ ವೀಡಿಯೋಸ್ ಇದೆಲ್ಲ. ಇವಾಗ ಪೋಸ್ಟ್ ಮಾಡ್ತಾಯಿದ್ದೀನಿ. ಎಷ್ಟೊಂದು ವೀಡಿಯೋಸ್ ಹಾಗೆ ಪೆಂಡಿಂಗ್ ಇದೆ. ನಾನು ಬೇಗ ಪೋಸ್ಟ್ ಮಾಡಿಬಿಡ್ತೀನಿ ಈ ಇಯರ್ ಅಷ್ಟರಲ್ಲಿ. ಮತ್ತು ಅದು ಪೆಂಡಿಂಗ್ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ಮತ್ತೆ ಹಳೆ ವೀಡಿಯೋಸ್ ಎಲ್ಲ ಪೆಂಡಿಂಗ್ ಆಗಿಬಿಡುತ್ತೆ. ನಾನು ಆದಷ್ಟು ಟ್ರೈ ಮಾಡ್ತೀನಿ. ಎಡಿಟ್ ಮಾಡೋಕ್ಕಾಗ್ತಿಲ್ಲ, ವೀಡಿಯೋಸ್ ತೊಗೊಳ್ತೀನಿ ಬಟ್ ಪೋಸ್ಟ್ ಮಾಡೋಕ್ಕಾಗ್ತಿಲ್ಲ. ಟ್ರೈ ಮಾಡ್ತೀನಿ ನಾನು ಆದಷ್ಟು. ಇದೆಲ್ಲ ಹಳೆ ವಿಡಿಯೋ ನೋಡಿ. ಆ್ಯಪಲ್ ಫ್ರೂಟ್ಸ್ ಅಂದರೆ ಅವಳಿಗೆ ತುಂಬ ಇಷ್ಟ. ಯಾವ ಫ್ರೂಟ್ಸ್ ಕೊಟ್ಟರು ತಿಂತಾಳೆ. ಅವಳಿಗೆ ಆ್ಯಪಲ್ ಏನಾದರೂ ಕೊಟ್ಟರು ಅವಳು ನಮಗೂ ತಿನ್ನಿಸ್ತಾಳೆ, ಮತ್ತು ಬೇಡ ಅಂತ ಹೇಳಿದ್ರು ನಮಗೂ ತಿನ್ನಿಸ್ತಾಳೆ. ಅವಳು ತಿಂತಾಳೆ, ಅಮ್ಮಗೂ ತಿನ್ನಿಸ್ತಾಳೆ. ಅವಳ ಫೇವ್ರೆಟ್ ಏನಾಗಿದ್ರೂ ಅಷ್ಟೇ.
ಶೇರ್ ಮಾಡ್ತಾಳೆ, ಅದೆಲ್ಲ ಚೆನ್ನಾಗಿ ಮಾಡ್ತಾಳೆ ಶೇರಿಂಗ್ ಎಲ್ಲ. ಅವಳಿಗೂ ಅಷ್ಟೇ ಆ್ಯಪಲ್ ಆಗಿರ್ಬೋದು, ಫ್ರೂಟ್ಸ್ ನೀನು ತಿನ್ನು ಗುಡ್ಡ. ಮಮ್ಮಿ ತಿನ್ಸು ಮಮ್ಮಿ. ಸುಮ್ಮನೆ ಇರು, ನಿಂಗೆ ತಿನ್ಸುತ್ತಾಳಂತೆ. ಸಾಕು. ತಿಂದು ಇದೊಂದು ಲಾಸ್ಟ್. ನೀನು ತಿನ್ನು, ನೀನು ತಿನ್ನು, ನೀನು ಒಂದೇ ಸಾರಿ ತಿಳ್ಕೊಂಡು. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಗೈಸ್, ಮಚ್ ಲವ್, ಬಾಯ್.